ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಪಶ್ಚಿಮ ಬಂಗಾಳದ ರಾಜಕೀಯ ರಣಾಂಗಣದಲ್ಲಿ ಮಮತಾ ಬ್ಯಾನರ್ಜಿ ಅವರು ಚುನಾವಣಾ ಫಲಿತಾಂಶ ಬಂತಲ್ಲ, ಅದರ ಬೆನ್ನಲ್ಲೇ ಒಂದು ಕೇಂದ್ರ ಸರ್ಕಾರ ಹಾಗೆ ಚುನಾವಣಾ ಆಯೋಗದ ವಿರುದ್ಧ ಇದೀಗ ಗುಡುಗಿದ್ದಾರೆ. ನಾನು ಚುನಾವಣೆಯಲ್ಲಿ ಸೋತಿಲ್ಲ, ಹಾಗೆ ನನ್ನ ಸ್ಥಾನಕ್ಕೆ ನಾನು ರಾಜೀನಾಮೆಯನ್ನು ಕೊಡುವಂತಹ ಪ್ರಶ್ನೆಯೇ ಬರೋದಿಲ್ಲ ಅಂತ ಹೇಳಿ ಮಮತಾ ಬ್ಯಾನರ್ಜಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ತಮ್ಮ ಹೋರಾಟವನ್ನು ನಾನು ಮುಂದುವರಿಸ್ತೀನಿ ಅನ್ನೋದನ್ನು ಕೂಡ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನು ಅವರೇ ಹೇಳಿರೋ ಪ್ರಕಾರ ಚುನಾವಣಾ ಪ್ರಕ್ರಿಯೆಯಲ್ಲಿ ಸಾಲು ಸಾಲು ಅಕ್ರಮ ನಡೆದಿದೆ ಅನ್ನೋದು, ಮುಖ್ಯವಾಗಿ ಚುನಾವಣಾಧಿಕಾರಿಯೇ ಈ ಚುನಾವಣೆಯಲ್ಲಿ ವಿಲನ್ ಅಂತೆ ನಡೆದುಕೊಳ್ತಾ ಇದ್ದಾರೆ ಅನ್ನೋದು ಕೂಡ ಮಮತಾ ಬ್ಯಾನರ್ಜಿ ಅವರ ಒಂದು ನೇರ ಆರೋಪ. ಜನರ ಪ್ರಜಾಪ್ರಭುತ್ವದ ಹಕ್ಕನ್ನು ಲೂಟಿ ಮಾಡೋದಕ್ಕೆ ಚುನಾವಣಾ ಆಯೋಗ ಏನಿದೆ ಅದು BJPಗೆ ಸಾಥನ್ನು ಕೊಡ್ತಾ ಇದೆ. ಹಾಗೆ ಮತದಾನ ಆದಮೇಲೂ ಸಹ EVM ಮಷಿನ್ಗಳು 80% 90% ಚಾರ್ಜ್ ಆಗಿದ್ವು. ಅದು ಹೇಗೆ ಸಾಧ್ಯ ಅಂತ ಕೂಡ ಅವರೇ ಪ್ರಶ್ನೆ ಮಾಡ್ತಿದ್ದಾರೆ. ಜೊತೆಗೆ ಏನೋ EVMನಲ್ಲಿ ಪಕ್ಕಾ ಅಕ್ರಮ ನಡೆದಿದೆ ಅಂತ ಕೂಡ ತಮ್ಮ ಸಂಶಯವನ್ನು ವ್ಯಕ್ತಪಡಿಸಿದ್ದಾರೆ. ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇದ್ದಾಗ ಮೊದಲು ಒಂದು ದಕ್ಷ IPS ಹಾಗೆ IAS ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿ BJPಗೆ ಯಾರು ಬೇಕೋ ಅಂತಹ ಅಧಿಕಾರಿಗಳನ್ನು ನೇಮಿಸ್ಕೊಳ್ತಾರೆ. ಇದು ಬರೀ ಚುನಾವಣೆ ಅಲ್ಲ, ಇದು BJP ಮತ್ತು ಚುನಾವಣಾ ಆಯೋಗದ ನಡುವೆ ನಡೀತಾ ಇರುವಂತಹ ಒಂದು ಬೆಟ್ಟಿಂಗ್ ದಂಧೆ ಅಂತ ಹೇಳಿದ್ದಾರೆ. ಜೊತೆಗೆ ಪ್ರಧಾನಿ ಮತ್ತು ಗೃಹ ಸಚಿವರು ಏನಿದ್ದಾರೆ ನೇರವಾಗಿ ಚುನಾವಣಾ ಪ್ರಕ್ರಿಯೆಯಲ್ಲಿ ಹಸ್ತಕ್ಷೇಪ ಮಾಡಿದ್ದಾರೆ. ಮತದಾರರ ಪಟ್ಟಿಯಿಂದ 90 ಲಕ್ಷ ಹೆಸರುಗಳನ್ನು ಅಳಿಸಿ ಹಾಕುವ ಮೂಲಕ ತಮ್ಮ ಕುತಂತ್ರವನ್ನು ತೋರಿಸಿದ್ದಾರೆ. ಅಲ್ಲಿ ನಾವು ನ್ಯಾಯಾಲಯಕ್ಕೆ ಹೋದ ನಂತರ 32 ಲಕ್ಷ ಹೆಸರುಗಳನ್ನು ಸೇರಿಸಿದ್ವಿ. ಇಂತಹ ಕೊಳಕು ಮತ್ತು ಅಸಹ್ಯಕರ ರಾಜಕಾರಣವನ್ನು ನಾನು ನನ್ನ ಜೀವನದಲ್ಲೇ ನೋಡಿಲ್ಲ ಅಂತ ಕೂಡ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಎಣಿಕೆ ಕೇಂದ್ರದಲ್ಲಿ ನಡೆದಂತಹ ಒಂದು ಭೀಕರ ಘಟನೆಯನ್ನು ಸ್ಮರಿಸಿದಂತಹ ಮಮತಾ ಬ್ಯಾನರ್ಜಿ BJP ಅಭ್ಯರ್ಥಿ ನೂರಾರು ಗೂಂಡಾಗಳು ಹಾಗೆ CRPF ಸಿಬ್ಬಂದಿಯೊಂದಿಗೆ ಒಳಗಡೆ ಬಂದು ನಮ್ಮ ಎಣಿಕೆ ಏಜೆಂಟ್ರ ಮೇಲೆ ಹಲ್ಲೆ ಮಾಡಿದ್ರು. ಹಾಗೆ ನಾನು ಸ್ಥಳಕ್ಕೆ ಹೋದಾಗ ನನ್ನ ಕಾರನ್ನು ತಡೆದ್ರು. ಒಳಗಡೆ ಹೋದಾದಮೇಲೆ ನನ್ನ ಹೊಟ್ಟೆಗೆ ಹಾಗೆ ಬೆನ್ನಿಗೆ ಒದ್ದು ಹಲ್ಲೆಯನ್ನು ಮಾಡಿದ್ರು. ಆ ಸಮಯದಲ್ಲಿ ಉದ್ದೇಶಪೂರ್ವಕವಾಗಿ CCTV ಕ್ಯಾಮ್ರಾಗಳನ್ನು ಸಹ ಆಫ್ ಮಾಡಲಾಗಿತ್ತು. ಈ ರೀತಿಯಾಗಿ ಒಂದು ಗಂಭೀರ ದೂರನ್ನು ಒಂದು ಮಮತಾ ಬ್ಯಾನರ್ಜಿ ಏನಿದ್ದಾರೆ ಅವರು ಹೇಳಿದ್ದಾರೆ. ಅದರಿಂದ ನಾನು ರಾಜೀನಾಮೆ ಕೊಡಲ್ಲ ಅಂತ ಕೂಡ ಮಮತಾ ಬ್ಯಾನರ್ಜಿ ಅವರು ಹೇಳ್ತಿದ್ದಾರೆ. ಇನ್ನು ಈ ವಿಷಯದ ಬಗ್ಗೆ ಒಬ್ಬರು ಸೀನಿಯರ್ ಲಾಯರ್ ಮಹೇಶ್ ಜೇಠ್ಮಲಾನಿ ಅನ್ನೋರು ರಿಯಾಕ್ಟ್ ಮಾಡಿ, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಮಾಡ್ತಿರೋದು ಅಂದರೆ ನಾನು ರಾಜೀನಾಮೆ ಕೊಡಲ್ಲ ಅಂತ ಹೇಳ್ತಿದ್ದಾರಲ್ಲ, ಅದೂ ಸರಿಯಲ್ಲ. ಈ ರೀತಿಯಾದಂತಹ ವರ್ತನೆಯನ್ನು ಯಾರು ಕ್ಷಮಿಸೋದಕ್ಕೆ ಸಾಧ್ಯನೇ ಇಲ್ಲ. ಜೊತೆಗೆ ಸಂಪೂರ್ಣವಾದಂತಹ ಪ್ರಜಾಪ್ರಭುತ್ವದ ವ್ಯವಸ್ಥೆ ಏನಿದೆ ಅದಕ್ಕೆ ಸವಾಲು ಅಂತ ಹೇಳ್ತಿದ್ದಾರೆ. ಅವರನ್ನು CM ಹುದ್ದೆಯಿಂದ ಡೈರೆಕ್ಟ್ ವಜಾ ಮಾಡಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ. ಚುನಾವಣಾ ಆಯೋಗ ಫಲಿತಾಂಶವನ್ನು ಒಂದು ಅಫಿಷಿಯಲಿ ಆಗಿ ಒಂದು ಅನೌನ್ಸ್ ಮಾಡಿದಾದಮೇಲೆ ಮುಖ್ಯಮಂತ್ರಿ ಆದವರು ಏನು ಮಾಡಬೇಕು? ಆ ಸ್ಥಾನದಲ್ಲಿ ಮುಂದುವರಿಯದ ಒಂದು ಅವ್ರು ಏನು ಆ CM ಸ್ಥಾನದಲ್ಲಿ ಮುಂದುವರಿಯುವಂತಹ ಅರ್ಹತೆಯನ್ನು ಕಳೆದುಕೊಂಡಿರ್ತಾರೆ. ಇದು ವ್ಯವಸ್ಥೆಗೆ ಮಾಡಿದಂತಹ ಅಪಮಾನ ಮಮತಾ ಬ್ಯಾನರ್ಜಿ ಅವರು ಮಾಡ್ತಾ ಇರೋದು. ಅವ್ರು ಏನು ಮಾಡಬೇಕಂದ್ರೆ ಒಂದು ಗೌರವಯುತವಾಗಿ ರಾಜೀನಾಮೆಯನ್ನು ಕೊಡದೆ ಹೋದರೆ ರಾಜ್ಯಪಾಲರು ಅವರನ್ನು ಅಧಿಕೃತವಾಗಿ ವಜಾ ಮಾಡಲೇಬೇಕು. ಆಕಸ್ಮಿಕ ಮಮತಾ ಬ್ಯಾನರ್ಜಿ ಏನಾದರೂ ಹಠ ಹಿಡ್ಕೊಂಡು ನಮ್ಮ ಕುರ್ಚಿಗೆ ಅಂಟ್ಕೊಂಡ್ರೆ ರಾಜ್ಯಪಾಲರು ಅವರನ್ನು ಯಾವುದೇ ಮುಲಾಜ್ ನೋಡದೆ ವಜಾ ಮಾಡಲೇಬೇಕು. ಅವರ ಈ ನಡವಳಿಕೆಗೆ ಅವರನ್ನು ಅಧಿಕಾರದಿಂದ ಹೊರದಬ್ಬಬೇಕು. ಒಂದು ವೇಳೆ ಮಮತಾ ಬ್ಯಾನರ್ಜಿಯವರು ಕಚೇರಿಯನ್ನು ಖಾಲಿ ಮಾಡದೆ ಹೋದರೆ ರಾಜ್ಯಪಾಲರು ಪೊಲೀಸರನ್ನು ಕಳಿಸಿ ಅವರನ್ನು ಅಲ್ಲಿಂದ ಖಾಲಿ ಮಾಡಿಸಬಹುದು ಅಂತ ಕೂಡ ಆಕ್ರೋಶನ ಅಂದರೆ ಸಿಟ್ಟಿಂದನೇ ಹೇಳಿದ್ದಾರೆ. ಚುನಾವಣಾ ಫಲಿತಾಂಶ ಅಧಿಕೃತಗೊಂಡ ಬಳಿಕ ಕೂಡ ಮಮತಾ ಬ್ಯಾನರ್ಜಿ ನಾನು ಸೋತಿಲ್ಲ, 100 ಸೀಟುಗಳನ್ನು ಲೂಟಿ ಮಾಡಿದ್ದಾರೆ, ನಾನು ರಾಜ್ಭವನ್ಗೆ ಹೋಗಲ್ಲ, ರಾಜೀನಾಮೆಯನ್ನು ಕೊಡಲ್ಲ ಅಂತ ಪತ್ರಿಕಾಗೋಷ್ಠಿಯಲ್ಲಿ ಘೋಷಣೆ ಮಾಡಿದ್ದಾಯಿತು. ಪಶ್ಚಿಮ ಬಂಗಾಳ ವಿಧಾನಸಭೆಯ ಅವಧಿ ಮೇ 7ಕ್ಕೆ ಮುಕ್ತಾಯ ಆಗಲಿದೆ. ತಾಂತ್ರಿಕವಾಗಿ ಮುಖ್ಯಮಂತ್ರಿ ಹಾಗೆ ಅವರ ಸಂಪುಟ ರಾಜ್ಯಪಾಲರ ಇಚ್ಛೆ ಮೇರೆಗೆ ಕಾರ್ಯ ಮಾಡೋದ್ರಿಂದ ರಾಜ್ಯಪಾಲರು ಮಮತಾ ಅವರನ್ನು ವಜಾಗೊಳಿಸುವಂತಹ ಪೂರ್ಣ ಅಧಿಕಾರವನ್ನು ಅವರು ಹೊಂದಿರ್ತಾರೆ. ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಕೂಡ ಇದೇ ರೀತಿ ರಿಯಾಕ್ಟ್ ಮಾಡಿದ್ದಾರೆ.
ದೇಶ ಅವರ ಇಷ್ಟದಂತೆ ನಡೆಯೋದಿಲ್ಲ ನೋಡಿ. ಗೌರವಯುತವಾಗಿ ರಾಜೀನಾಮೆ ಕೊಟ್ಟು ಆಕಸ್ಮಿಕ ನೀವು ಕೊಡದೆ ಹೋದರೆ ರಾಜ್ಯಪಾಲರು ಇದ್ದೇ ಇರ್ತಾರೆ. ಅವ್ರು ಏನು ಮಾಡ್ಬೇಕು ಅದು ಮಾಡ್ತಾರೆ, ವಜಾ ಮಾಡ್ತಾರೆ. ವಜಾ ಮಾಡೋದು ಖಂಡಿತ ಖಚಿತ ಅಂತ ಹೇಳಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.